ಕೆಲಸದ ಆಸೆಯನ್ನು ತೋರಿಸಿ ವೇಶ್ಯಾವಾಟಿಕೆಗೆ ಯುವತಿಯರನ್ನ ಬಳಕೆ ಮಾಡಿಕೊಂಡಿರುವಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸಿಸಿಬಿಯ WPW ವುಮೆನ್ ಪ್ರೊಟೆಕ್ಷನ್ ವಿಂಗ್ನಿಂದ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಉಮಾ ಮತ್ತು ಪುಷ್ಪಲತಾ ಬಂಧಿತ ಆರೋಪಿಗಳು. ಹೊರ ರಾಜ್ಯದಿಂದ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬರುವಂತ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅವರನ್ನ ವೇಶ್ಯಾವಾಟಿಕೆ ದಂಧೆಗೆ ದೂಡ್ತಾ ಇದ್ರು. ಕೆಲಸದ ಆಸೆಯನ್ನು ತೋರಿಸಿ ದಂಧೆಗೆ ದೂಡ್ತಾ ಇದ್ರು. ಬ್ಯಾಡರಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಈ ಕೇಸಿಗೆ ಸಂಬಂಧಿಸಿದಂತೆ ತನಿಖೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈಗ ಬಂಧಿತ ಉಮಾ ಮತ್ತು ಪುಷ್ಪಲತಾ ಇವರ ಹಿನ್ನೆಲೆ ಏನು? ಈ ಹಿಂದೆ ಏನಾದರೂ ಇಂಥದ್ದೇ ಪ್ರಕರಣ ಏನಾದರೂ ದಾಖಲಾಗಿದೆಯಾ ಇವರ ಮೇಲೆ? ಖಂಡಿತ ರಕ್ಷತ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಸೇರಿ ಈಗಾಗಲೇ KR ರಾಮಮೂರ್ತಿ ನಗರಲ್ಲೂ ಕೂಡ 4 ಜನ ಆರೋಪಿಗಳನ್ನ ಬಂಧಿಸಿರುವಂತಹದ್ದು, ಚಂದ್ರು ಮತ್ತೆ ಮತ್ತೊಬ್ಬ ಆರೋಪಿಯನ್ನ. ಈಗ ಸದ್ಯಕ್ಕೆ ಈ 4 ಜನ ಆರೋಪಿಗಳೇನಿದ್ದಾರೆ ಇವರು ಸಾಕಷ್ಟು ಹಿಂದೆಯಿಂದ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಏನು ಪುಷ್ಪಲತಾ ಇದ್ದಾರೆ ಈ ಹಿಂದೆ ಕೂಡ ಬ್ಯಾಡರಹಳ್ಳಿ ಠಾಣೆಯಲ್ಲಿ ಅರೆಸ್ಟ್ ಆಗಿ ಮತ್ತೆ ಬಂದು ಅದೇ ಏರಿಯಾದಲ್ಲಿ ಈ ರೀತಿಯಾದಂತಹ ದಂಧೆಯನ್ನ ಶುರು ಮಾಡಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ. ಅಂದ್ರೆ ಇವರು ಮೇನ್ ಆಗಿ ಏನು ಈ ಸ್ಪಾಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವತಿಯರನ್ನು ಟಾರ್ಗೆಟ್ ಮಾಡಿ ಅಲ್ಲಿಗೆ ಯುವಕರನ್ನ ಕಳಿಸಿ ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಅನ್ನ ಪಡೆದುಕೊಂಡು ಅದಾದ ನಂತರ ಏನು ನಾವು ಹೇಳಿದ ಸ್ಥಳಕ್ಕೆ ಬಂದ್ರೆ ನಿಮ್ಗೆ ಕೆಲಸವನ್ನ ಕೊಡ್ತೇವೆ, ಸ್ಪಾಗಳಲ್ಲಿ ಕೆಲಸ ಕೊಡ್ತೇವೆ ಅಥವಾ ಬೇರೆ ಬೇರೆ ಬ್ಯೂಟಿಷಿಯನ್ಸ್ ಆಗಿ ನಿಮ್ಗೆ ಕೆಲಸ ಕೊಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಯುವತಿಯರನ್ನ ಕರೆಸ್ಕೊಂಡು ಇಲ್ಲಿ ಏನೋ ಈ ರೀತಿಯಾದಂತಹ ವೇಶ್ಯಾವಾಟಿ ದಾರಿಗೆ ನೂಕುವಂತಹ ಕೆಲಸ ಮಾಡ್ತಾ ಇರ್ತಾರೆ ಈ ಇಬ್ಬರು ಆರೋಪಿಗಳು ಕೂಡ. ಹೀಗಾಗಿ ಎಲ್ಲೊಂದ್ ಕಡೆ ಸದ್ಯಕ್ಕೆ ಸಾಕಷ್ಟು ದಿನಗಳಿಂದ ಇದೇ ರೀತಿಯಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರಿಂದ ಈ ಹಿಂದೆ 2 ವರ್ಷದ ಹಿಂದೆ ಕೂಡ ಪುಷ್ಪಲತಾ ಇದೇ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದಿರ್ತಾಳೆ. ಆದ್ರೆ ಸದ್ಯಕ್ಕೆ ಈಗ 1 ವರ್ಷದಿಂದ ಕೂಡ ಮತ್ತೆ ಅದೇ ಚಾಳಿಯನ್ನ ಮುಂದುವರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಕ್ಕಿರುವಂತಹದ್ದು. ರಕ್ಷತ್, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.